ಡೆಲಿವರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಅವಾಗಿನ ಈ ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್ಟು ಇದ್ಯಾವುದೂ ಬಂದಿರಲಿಲ್ಲ. ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್. ಕಪ್ಲೆ ಬಾರ್ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಡಿಫ್ರೆಂಟ್ ಥೀಮಾಗಿ ಮಾಡಿರಂಗವನೇ ಗೈಸ್. ಇದು ನಂದು ಹೊಸ ಸ್ಯಾಂಡಲು, ಬೆರ್ಕನ್ ಸ್ಟಾಕ್ದು. ಆ್ಯಕ್ಚುಲಿ ಏನಾಗ್ಬಿಡೈತೆ ಅಂದರೆ, ಅದರಲ್ಲೂ ಈ ಮರಿಗಳಿರ್ತಾವಲ್ಲ, ಮರಿಗಳು ಆಡುವಾಗ ನಮ್ಮ ಇದೆ ಅಂದರೆ ನಮ್ಗೇನೇ ಬೇಜಾರಿದ್ರು ಆ ಮೈಂಡ್ ಸೆಟ್ನ, ಆ ಮೋಡ್ನೇ ಚೇಂಜ್ ಮಾಡಿಬಿಡ್ತವೆ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಮತ್ತೊಂದು ಹೊಸ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಆಲ್ಮೋಸ್ಟು ಒಂದು ವಾರದಿಂದ ಜಿಮ್ಗೆ ಹೋಗಿರಲಿಲ್ಲ. ಸೊ ಇವತ್ತು ಬೆಳಗ್ಗೆನೇ ಜಿಮ್ಗೆ ಹೋಗ್ಬಿಟ್ಟು ಬಂದೆ. ಗೈಸ್, ಇವತ್ತೊಂದು ಪಾರ್ಸಲ್ ಬಂದೈತೆ, ಪಾರ್ಸಲ್ ಓಪನ್ ಮಾಡೋಣ. ಗೈಸ್, ನಿನ್ನೆ ಹಾಸನ್ಗೆ ಹೋಗಿದ್ವಲ್ಲ, ಸೊ ಹಾಸನಿಂದ ಬಂದಮೇಲೆ ಬಾಡಿ ಫುಲ್ ಟಯರ್ಡ್ ಆಗಿತ್ತು. ನಿನ್ನೆ ಮಲ್ಕೊಂಡೆ, ಒಳ್ಳೆ ನಿದ್ದೆ ಆಯಿತು. ಬೆಳಗ್ಗೆ ಒಂದು 6-6:30 ಫ್ರೆಶ್ ಅಪ್ ಆಗಿಬಿಟ್ಟು ಜಿಮ್ಗೆ ಹೋದೆ. ಜಿಮ್ಮಿಂದ ಬಂದ್ಬಿಟ್ಟು ಈಗ ರೆಡಿ ಆಗಿಬಿಟ್ಟು ಶಾಪ್ ಹತ್ರ ಹೋಗೋಣ. ಮತ್ತು ನನ್ನ ಫ್ರೆಂಡ್ ಒಂದು ಕೆಫೆ ಓಪನ್ ಮಾಡೋಣ ಗೈಸ್, ಅದೊಂದು ಪ್ರಮೋಷನ್ ಮಾಡಿಕೊಡು ಅಂದ. ಸೊ ಇವತ್ತು ಅಲ್ಲಿಗೆ ಹೋಗಬೇಕು. ನೋಡೋಣ, ಕೆಲಸ ನೋಡ್ಕೊಂಡು ಇವತ್ತು ಅವನನ್ನು ಅವನು ಆಲ್ರೆಡಿ ತುಂಬ ದಿವಸದಿಂದ ಕರಿತಾವನೆ, ಬಟ್ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ. ಇವತ್ತು ಹೋಗಬೇಕು ಗೈಸ್. ನೋಡೋಣ, ಇವತ್ತು ಫೋನ್ ಮಾಡ್ಕೊಂಡು ಅವನ ಹತ್ರ ಹೋಗ್ಬಿಟ್ಟು ಸೊ ಹೆಂಗೆ ಏನು ಅಂತ ಮಾತಾಡಿಕೊಂಡು ಬರೋಣ ಗೈಸ್. ಇದು ನಂದು ಹೊಸ ಸ್ಯಾಂಡಲು, ಬೆರ್ಕನ್ ಸ್ಟಾಕ್ದು. ಆ್ಯಕ್ಚುಲಿ ಏನಾಗ್ಬಿಡೈತೆ ಅಂದರೆ, ನಾನು ಬುಕ್ ಮಾಡಿ ತರಿಸ್ಕೊಂಡ್ಮೇಲೆ 25% ಆಫರ್ ಕೊಟ್ಬಿಟ್ಟವನೇ ಗೈಸ್. ನೋಡಿ, ಬೆರ್ಕನ್ ಸ್ಟಾಕ್. ಆ್ಯಕ್ಚುಲಿ ಮಾರ್ಕೆಟಲ್ಲಿ ಕಾಪಿ ಬರುತ್ತೆ, ಕಾಪಿಲಿ ಈ ಥರ ಎಲ್ಲ ಬರಲ್ಲ. ಪ್ಯೂರ್ ಲೆದರ್ ಇದು, ಮೇಡ್ ಇನ್ ಜರ್ಮನು. MRP ಬಂದು 8,500 ಗೈಸ್, 8,490 ರೂಪಾಯಿ. ಅಂದರೆ ಹಾಕಿದ್ರೆ ಇದೇ ಚಪ್ಪಲಿ ಹಾಕಬೇಕು, ಸುಮ್ಮನೆ ಕಾಪಿ ಎಲ್ಲ ಹಾಕ್ಬಾರ್ದು ಅಂತ. ಮುಂಚೆ ಎಲ್ಲ ಅಂದರೆ ಅವಾಗೆಲ್ಲ ಕಾಲೇಜ್ ಟೈಮಲ್ಲೆಲ್ಲ ಕಾಪಿ ಹಾಕಿದ್ದೀವಿ. ಬಟ್ ಈಗ ನಮ್ಮ ಪರಿಸ್ಥಿತಿ ಸ್ವಲ್ಪ ಏನೋ ಚೆನ್ನಾಗಿದೆ. ಸೊ ಕಾಪಿ ಬೇಡ, ಹಾಕಿದ್ರೆ ಒರಿಜಿನಲ್ಲೇ ಹಾಕೋಣ ಅನ್ನೋದು ಒಂದು ಆ್ಯಟಿಟ್ಯೂಡು ಗೈಸ್. ತುಂಬ ಜನಕ್ಕೆ ಅನಿಸ್ಬೋದು, ಎಷ್ಟು 1,000 ರೂಪಾಯಿ ಚಪ್ಪಲಿ ತೊಗೊಂಡ್ರು ಕಾಲಿಗೆ ಹಾಕೋದು, 150 ರೂಪಾಯಿ ಚಪ್ಪಲಿ ತೊಗೊಂಡ್ರು ಕಾಲಿಗೆ ಹಾಕೋದು. ಸೊ ಏನಕ್ಕೆ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ತುಂಬ ಜನಕ್ಕೆ ಅದು ಅನಿಸುತ್ತೆ. ಬಟ್ ಎಲ್ಲರೂ ಲೈಫ್ ಸ್ಟೈಲು ಒಂದೇ ಥರ ಇರೋಲ್ಲ. ಸೊ ನನಗೆ ಹಿಂಗೆ ಬದುಕಬೇಕು ಅನ್ನೋದೊಂದಿದೆ. ಸೊ ನನ್ನ ಲೈಫ್ ಸ್ಟೈಲು ಹಿಂಗೆ ಇರಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಹಂಗಾಗಿ ನನಗೆ ಹೆಂಗೆ ಬೇಕೋ ಹಂಗೆ ಬದುಕ್ತಾ ಇದೆ. ಹಾಕಿದ್ರೆ ಒರಿಜಿನಲ್ಲೇ ಹಾಕೋಣ, ಕಾಪಿ ಬೇಡ ಅಂತ ಅಷ್ಟೇ. ಬಟ್ ಕಾಲೇಜ್ ಲೈಫಲ್ಲಿ, ಸ್ಟೂಡೆಂಟ್ ಲೈಫೆಲ್ಲ ಫುಲ್ ಕಂಪ್ಲೀಟು ಕಾಪಿ ಒರಿಜಿನಲ್ಲು ಎಲ್ಲ ಹಾಕಿದ್ದೀವಿ. ಸೊ ನೋಡೋಣ ಗೈಸ್. ನೋಡಿ, ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ, ಕಂಫರ್ಟು ಅಷ್ಟೇ, ಸಖತ್ತಾಗಿದೆ ಗೈಸ್. ಇವಾಗ ನನ್ನ ಫ್ರೆಂಡ್ ಕೆಫೆ ಹತ್ರ ಹೋಗೋಣ. ಪಾಪ ಅವನು ಆಲ್ರೆಡಿ ತುಂಬ ದಿವಸದಿಂದ ಒಂದು ಪ್ರಮೋಷನ್ ಮಾಡಿಕೊಡು ಅಂತ ಕೇಳ್ತಾ ಇದ್ದೆ. ನನಗೂ ಹುಷಾರಿರಲಿಲ್ಲ ಮತ್ತು ನಾನು ಬ್ಯುಸಿ ಇದ್ದೆ, ಸೊ ಹೋಗೋಕ್ಕಾಗಿರಲಿಲ್ಲ. ಇವತ್ತು ನಾನು ಕಾಲ್ ಮಾಡಿದ್ದೆ, ಮಗ ಓಪನ್ ಇದೆಯಾ ಕೆಫೆ ಅಂತ, ಇದೆ ಅಂತ ಅಂದ. ಇವಾಗ ಅವ್ನು ಕೆಫೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಬಿಟ್ಟು ಪ್ರಮೋಷನ್ ಮಾಡಿಕೊಟ್ಟು ಬರೋಣ ಗೈಸ್. ನಾನು ಅವನು ಒಂದು 12 ವರ್ಷದ ಹಿಂದೆನೇ ಬಿಸ್ನೆಸ್ ಪಾರ್ಟ್ನರ್ಸ್ ಗೈಸ್. ನಾನು ಅವನು ಇಬ್ಬರು ಮತ್ತು ಇನ್ನೊಬ್ಬ ಸಿದ್ಧ ಅಂತ ಹೇಳ್ಬಿಟ್ಟು ಮೂವರು ಸೇರಿ ಸ್ಟೋರ್ ಟು ಡೋರ್ ಅಂತ ಹೇಳ್ಬಿಟ್ಟು ಒಂದು ಡೆಲಿವರಿ ಕಂಪ್ನಿ ಓಪನ್ ಮಾಡಿದ್ವಿ, ಡೆಲಿವರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಅದೇನು ಅಂತ ನೆಕ್ಸ್ಟು ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ ಗೈಸ್. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಕಪ್ಲೆ ಬಾರ್ ಕಾಫಿ ಚಾಯ್, ಅದೇ ಅನಿಸುತ್ತೆ. ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್, ಕಪ್ಲೆ ಬಾರ್ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಡಿಫ್ರೆಂಟ್ ಥೀಮಾಗಿ ಮಾಡಿರಂಗವನೇ ಗೈಸ್. ಇವನೇ ನನ್ನ ಫ್ರೆಂಡು ದೀಪು ಅಂತ ಹೇಳ್ಬಿಟ್ಟು ಹೊಸದಾಗಿ ಮಾಡೋಣ ಗೈಸ್. ಆಲ್ರೆಡಿ 1 ತಿಂಗಳಾಯ್ತಾ ಮಗ. ನಾವು ಆಗಲೇ ಒಂದು 15 ವರ್ಷದ ಹಿಂದೆನೇ ಬಿಸ್ನೆಸ್ ಪಾರ್ಟ್ನರ್ಸ್ ಗೈಸ್. ನಾವೆಲ್ಲ ಸೇರ್ಕೊಂಡು ಒಂದು ಬಿಸ್ನೆಸ್ ಮಾಡಿದ್ವಿ, ಸ್ಟೋರ್ ಟು ಡೋರ್ ಅಂತ ಹೇಳ್ಬಿಟ್ಟು. ಗೈಸ್, ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗೈತೆ. ಇದೇನು ಫ್ರಾಂಚೈಸಿನ ಮಗ ಅಥವಾ ಹಿಂಗೆ ಓನ್ ಬ್ರ್ಯಾಂಡಾ? ಓನ್ ಬ್ರ್ಯಾಂಡ್ ಗೈಸ್, ಇದು ಓನ್ ಬ್ರ್ಯಾಂಡು, ಅಂದರೆ ಫ್ರಾಂಚೈಸಿ ಅಲ್ಲ. ನಮ್ಮ ಕರ್ನಾಟಕದ್ದು ಹೊಸದಾಗಿ ಏನೋ ಪ್ರಯತ್ನ ಪಟ್ಟಿರೋ ಬ್ರ್ಯಾಂಡು ಗೈಸ್ ಇದೆ ಗೈಸ್. ಆ್ಯಕ್ಚುಲಿ ನಾನು ಟೀ ಕಾಫಿ ಕುಡಿಯೋಲ್ಲ. ನನ್ನ ಫ್ರೆಂಡು ಹೊಸದಾಗಿ ಕೆಫೆ ಮಾಡೋಣ ಅಂತ ಹೇಳ್ಬಿಟ್ಟು
ಸುಮ್ಮನೆ ಟೇಸ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಗೈಸ್. ಚೆನ್ನಾಗಿದೆ ಗೈಸ್. ಯಾವಾಗ ಈ ಕಡೆ ಯಲ್ಲಾಪುರ ಮೇನ್ ರೋಡು ಬ್ರಿಡ್ಜ್ ಪಕ್ಕನೇ ಕಪ್ಲೇವಾರ ಅಂತ ಬಂದಾಗ ಯಾವಾಗ ಟ್ರೈ ಮಾಡಿ ಗೈಸ್. ಇವತ್ತು ನನ್ನ ಫ್ರೆಂಡ್ ಕೆಫೆ ಹತ್ರ ಹೋಗಿದ್ವಲ್ಲ, ಅವನು ಜಗದೀಪ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನಗೆ ಸ್ಕೂಲಲ್ಲಿ ನನ್ನ ಜೂನಿಯರು. ನಾವಿಬ್ಬರು ಒಳ್ಳೆ ಫ್ರೆಂಡ್ಸು ಗೈಸ್. 2014-15 ಸ್ಟೋರ್ ಟು ಡೋರ್ ಅಂತ ಹೇಳ್ಬಿಟ್ಟು ಒಂದು ಡಿಲಿವರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಅವಾಗಿನ ಈ ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್ಟು ಇದ್ಯಾವುದೂ ಬಂದಿರಲಿಲ್ಲ. ಆ 2013-14 ನಾವು ಸ್ಟಾರ್ಟ್ ಮಾಡಿದ್ವಿ. ಏನಂದರೆ ಅವಾಗ ನಮಗೆ ಬಜೆಟ್ ಇಲ್ಲ, ಫೈನಾನ್ಸ್ ಸಪೋರ್ಟ್ ಇಲ್ಲ, ಬಟ್ ತುಂಬ ಐಡಿಯಾಸ್ ಇತ್ತು, ಒಳ್ಳೆ ಐಡಿಯಾಸ್ ಇತ್ತು. ಅಂದರೆ ಅವಾಗ ನಮ್ಮ ತುಮಕೂರಿನ ಅಷ್ಟು ಡೆವಲಪ್ ಆಗಿರಲಿಲ್ಲ. ಅಂಥ ಕಾಲದಲ್ಲೇ ನಾವು ಈ ಸ್ಟೋರ್ ಟು ಡೋರ್ ಅಂತ ಹೇಳ್ಬಿಟ್ಟು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ನಂದು ಫೈನಾನ್ಸ್ ಅಂದರೆ ಅವನ ಹತ್ರ ದುಡ್ಡಿಲ್ಲ, ಬಟ್ ಅವನ ಹತ್ರ ದುಡ್ಡಿತ್ತು. ಇನ್ನೊಬ್ಬ ನನ್ನ ಫ್ರೆಂಡ್ಸ್ ಇದ್ದ ಅಂತ ಹೇಳ್ಬಿಟ್ಟು ನಾವು 3 ಜನ ಸೇರಿಬಿಟ್ಟು ಮಾಡಿಬಿಟ್ಟು ಒಂದು ಆಫೀಸ್ ಕೂಡ ಮಾಡಿರ್ತೀವಿ. ಪರವಾಗಿಲ್ಲ, ಡಿಲಿವರಿ ಅಂದರೆ ಆರ್ಡರ್ಸ್ ಬರ್ತಾ ಇರುತ್ತೆ, ಡೈಲಿ 2-3 ಬರ್ತಾ ಇರುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅರ್ಧ ಲೀಟ್ರು ಹಾಲು ಪ್ರೈಸ್ ಬಂದು ಅವಾಗ 19 ರೂಪಾಯಿ 20 ರೂಪಾಯಿ, ಬಟ್ 49 ರೂಪಾಯಿ ಡೆಲಿವರಿ ಚಾರ್ಜ್ ಕೊಟ್ಟು ಪ್ಲಸ್ ಹಾಲ್ದು 20 ರೂಪಾಯಿ ಕೊಟ್ಟು ಅರ್ಧ ಲೀಟ್ರು ಹಾಲನ್ನ ತರಿಸ್ಕೊತಾರೆ ಗೈಸ್. ಅಂದರೆ ಅಂಥ ಜನನೂ ಇದ್ದರು. ಏನು ಮಾಡ್ತೀರಾ, ನಮಗೆ ಬ್ಯಾಕ್ ಸಪೋರ್ಟ್ ಇಲ್ಲ, ಯಾವುದೇ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ. ನಮ್ಮ ಹತ್ರ ಇದ್ದಿದ್ದ ದುಡ್ಡು ಖಾಲಿ ಆಯಿತು. ಸ್ವಲ್ಪ ನಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಫೇಲ್ಯೂರ್ಸ್ ಅಂದರೆ ನಮ್ಮ ಲೈಫಲ್ಲಂತೂ ನಾವಂತೂ ಸಖತ್ತು ಫೇಲ್ಯೂರ್ಸ್ ಆಗಿದ್ದೀವಿ ಗೈಸ್. ಫೇಲ್ಯೂರ್ಸ್ ಕ್ಯಾನ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ. ಏನೂ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡು ಹೊಸ್ದಾಗಿ ಏನೋ ಮಾಡ್ತಿದ್ದೇನೆ, ನೋಡೋಣ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡೋಣ ಗೈಸ್. ನಮ್ಮ ಚಿಲುಬುಲಿ ಅವ್ರ ಅಕ್ಕ ಇವಳು ಎಲ್ಲೋ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಹೇಳಿದ್ನಲ್ಲ ಗೈಸ್. ಮತ್ತೆ ಇವಾಗ ಬಂದ್ಬಿಟ್ಟವಳೆ ಗೈಸ್. ನೋಡಿ, ಫುಲ್ ಖುಷಿ ಆಗ್ಬಿಟ್ಟವಳು ಅವಳು. ನೋಡಿ ಅವಳು ತಂಗಿನೂ ಅಷ್ಟೇ ಫುಲ್ ಖುಷಿ ಆಗ್ಬಿಟ್ಟವ್ರು ಇಬ್ಬರು. ಅವ್ರಮ್ಮನೂ ಖುಷಿ ಆಗ್ಬಿಟ್ಟವಳೆ, 3 ಖುಷಿ ಆಗ್ಬಿಟ್ಟವ್ರೆ. ಚಿಲುಬುಲಿ ಎಲ್ಲೋ ಹೋಗಿದ್ದೆ ನೀನು? ಲೇ ಚಿಲುಬುಲಿ ಎಲ್ಲೋ ಹೋಗಿದ್ದೆ ನೀನು? ಎಲ್ಲಿ ಕಳಿಸಿದ್ದೆ ನೀನು ನಿನ್ನ ಮಗಳನ್ನ? ಬಂದ್ಬಿಟ್ಟು ನೋಡ್ತಾ ಅವಳೆ. ಅವೇನೇ ಚಿಲುಬುಲಿ? ನೋಡಲ್ಲಿ ನಿಮ್ಮಮ್ಮ ಅಲ್ಲ ಅವಳೆ. ಚಿಲುಬುಲಿ ಎಲ್ಲೋಗ್ಬಿಟ್ಟಿದ್ದಮ್ಮ ನೀನು? ಎಲ್ಲೋಗ್ಬಿಟ್ಟಿದ್ದಮ್ಮ ನೀನು? ಗೈಸ್, ನಮಗೆ ಏನೇ ಟೆನ್ಷನ್ ಇರಲಿ, ಏನೇ ಬೇಜಾರಿರಲಿ, ಬಿಸ್ನೆಸ್ದೇನೇ ಪ್ರೆಷರ್ ಇರಲಿ, ನಾವು ಮನೆಗೆ ಬಂದಿದ ತಕ್ಷಣ ಇವು ಮಾಡೋ ವೆಲ್ಕಮ್ಮು, ಇವು ಕೊಡೋ ಪ್ರೀತಿ ನಿಜವಾಗ್ಲೂ ನಮ್ದೇನೇ ಬೇಜಾರಿದ್ರೂ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಗೈಸ್. ಅಂದರೆ ಅದು ಮರ್ತೋಗ್ಬಿಡುತ್ತೆ, ಆ ಮೂಮೆಂಟಿಗೆ ಅದು ಮರ್ತೋಗ್ಬಿಡುತ್ತೆ, ಒಂದು ರಿಲ್ಯಾಕ್ಸ್ ಮೂಡ್ಗೆ ಬರುತ್ತೆ. ಈ ಥರ ಕೇರು, ಈ ಥರ ಲವ್ವು ನಾವು ಮನುಷ್ಯರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ಪ್ರಾಣಿಗಳಿಂದ ಮಾತ್ರ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಮನುಷ್ಯನಿಗೆ ತುಪ್ಪ ಅನ್ನ ಕೊಟ್ಟರು ತುಪ್ಪ ಅಂದಲ್ಲಿ ಉಪ್ಪಿಲ್ಲ ಅಂತ ಅಂದ್ಬಿಡ್ತಾರೆ ಗೈಸ್. ಬಟ್ ಇವಂಗಲ್ಲ. ಇವಕ್ಕೆ ಏನು ಕೊಡ್ಬೋದು ಅಮ್ಮಮ್ಮ ಅಂದರೆ ಒಂದು ಸ್ವಲ್ಪ ಅನ್ನ ಹಾಲು ಕೊಟ್ಟರೆ ಸಾಕು. ನಾವು 10 ಪಟ್ಟು ಪ್ರೀತಿ ಕೊಟ್ಟರೆ 1000 ಪಟ್ಟು ಪ್ರೀತಿನ ರಿಟರ್ನ್ ಕೊಡ್ತೀನಿ. ನೋಡಿ ಹೆಂಗೆ ಆಡ್ತಾವೆ ನೋಡಿ. ಅದರಲ್ಲೂ ಈ ಮರಿಗಳಿರ್ತಾವಲ್ಲ, ಮರಿಗಳು ಆಡುವಾಗ ನಮ್ಮ ಇದೆ ಅಂದರೆ ನಮಗೇನೇ ಬೇಜಾರಿದ್ರು ಆ ಮೈಂಡ್ ಸೆಟ್ನ, ಆ ಮೋಡ್ನೇ ಚೇಂಜ್ ಮಾಡಿಬಿಡ್ತವೆ. ಆಮೇಲೆ ಇವಳೆಲ್ಲೋ ಹೋಗ್ಬಿಟ್ಟಿದ್ಲು ಗೈಸ್. ಕೇಳಿ ಇವಳು ಎಲ್ಲೋಗ್ಬಿಟ್ಟಿದ್ಲು. ಎಲ್ಲೋಗಿದೆ ಹೇಳೆ ದುಬ್ಲಿ. ಇವಳು ನೋಡಿ, ಇವಳು ಹೆಂಗೆ ಆರಾಮಾಗಿ ಮಲ್ಕೊಂಡವಳು ಗೈಸ್. ನಮ್ಮ ಚಿಲುಬುಲಿನೂ ಪಾಪ ಓಡಾಡಿ ಆಟಾಡಿ ಸುಸ್ತಾಗ್ಬಿಟ್ಟವ್ರೆ. ಸೊ ಮಲ್ಲಿಕತ್ತವ್ರೆ. ನಮ್ಮ ಶಿಷ್ಯ ಬೇರೆ ಬಂದವನೇ ಊಟ ಮಾಡಿದ್ರೆ ದಾವಸ್ಪೇಟೆಯಿಂದ. ಈಗ ದಾವಸ್ಪೇಟೆ ಅಂಗಡಿ ಫುಲ್ಲು ಮೇಂಟೆನೆನ್ಸ್ ನಮ್ಮ ಶಿಷ್ಯಂಗೆ ಕೊಟ್ಬಿಡಿ ಗೈಸ್. ಸೊ ಅವನೇ ಮೇಂಟೈನ್ ಮಾಡ್ತಾವನೆ. ಸದ್ಯಕ್ಕೆ ಯಾರೋ ಹುಡುಗರಿಲ್ಲ, ಯಾರಾದರೂ ಇದ್ರೆ ಹೇಳಿ ಗೈಸ್, ನಮಗೆ ಯೂಸ್ ಆಗುತ್ತೆ. ಫುಲ್ ಅಪ್ಡೇಟ್ ಮಾಡ್ತಾವನೆ ಗೈಸ್ ನಮ್ಮ ಬಿಸ್ನೆಸ್ನ ಶಿಷ್ಯ. ಇಲ್ಲ ಗೈಸ್, ಮಾಮ ಹೇಳ್ಕೊಟ್ಟಿರಂಗೆ ಮಾಡ್ತಾಯಿದ್ದೀನಿ ಅಷ್ಟು ಗೈಸ್. ಇದು ರಂಗಸ್ವಾಮಿ ಮೂಕ್ನಹಳ್ಳಿ ಅವ್ರದ್ದು. ನಾನೆಂದಿಗೂ ಸೋಲುವುದಿಲ್ಲ, ಸೋತರದು ನಾನಲ್ಲ, ಪ್ರಯತ್ನವೇ ಪರಮಾತ್ಮ ಅನ್ನೋ ಬುಕ್ಕು. ಇದನ್ನು ಆಲ್ಮೋಸ್ಟ್ ನಾನು ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಅಮಿತಾಬ್ ಬಚ್ಚನ್ ಅವ್ರದ್ದು ಸೋಲು ಅಥವಾ ಗೆಲುವು ಯಾವುದೇ ಇರಲಿ, ಶೋ ಮಸ್ಟ್ ಗೋ ಆನ್, ಅಮಿತಾಬ್ ಬಚ್ಚನ್ ಅಂತ. ನೋಡೋಣ ಗೈಸ್, ಈಗ ಈ ಪೇಜ್ನೆಲ್ಲ ಓದ್ಬಿಟ್ಟು ಮುಗಿಸೋಣ. ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ ಗೈಸ್. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.